ರಾಟ್ ವೀಲರ್ ನಾಯಿ ದಾಳಿಗೆ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಅನಿತಾ ಮನೆಗೆ ಭೇಟಿ ನೀಡಿದ್ದಾರೆ ಎಸ್ಪಿ ಉಮಾ ಪ್ರಶಾಂತ್. ತಂದೆ ತಾಯಿ ಕಳೆದುಕೊಂಡು ಅನಾಥವಾದ ಮಕ್ಕಳಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಪರಿಹಾರ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಟ್ ವೀಲರ್ ನಾಯಿ ದಾಳಿಗೆ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಅನಿತಾ ಮನೆಗೆ ಭೇಟಿ ನೀಡಿದ್ದಾರೆ ಎಸ್ಪಿ ಉಮಾ ಪ್ರಶಾಂತ್ ಅವರು. ತಂದೆ ತಾಯಿ ಕಳೆದುಕೊಂಡು ಅನಾಥವಾಗಿರುವಂತಹ ಮಕ್ಕಳಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಮಕ್ಕಳ ಶಿಕ್ಷಣದ ಹೊಣೆ ಹೊರೋದಾಗಿ ಎಸ್ಪಿ ಭರವಸೆಯನ್ನ ಕೊಟ್ಟಿರೋದು. ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಹಾಸ್ಟೆಲ್ ವ್ಯವಸ್ಥೆ ಮಾಡಲು ತೀರ್ಮಾನವನ್ನ ಮಾಡಿದ್ದೇವೆ, ಪರಿಹಾರ ಕೊಡಿಸಲು ಪ್ರಯತ್ನ ಮಾಡ್ತೀವಿ ಅಂತ ಎಸ್ಪಿ ಉಮಾ ಪ್ರಶಾಂತ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾಳಿಯಿಂದ ಸತ್ತಿದ್ರು ನಿಮಗೆ ಕೂಡ ಗೊತ್ತಿದೆ. ಅವ್ರ ಸಂಬಂಧ ಹಿಂಗೆ ನಾನು ಮಾಡ್ಕೊಂಡಾಗ ಹೋಗ್ತಾ ಇದ್ದೆ, ಮಾತಾಡಿಸಿ ಹೋಗೋಣ ಏನಾಗ್ತಾ ಇದೆ, ಅವರು ಶಿಕ್ಷಣದ ಸಂಬಂಧ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಅದನ್ನೇ ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಶಿಕ್ಷಣ ಅದ್ರ ಬಗ್ಗೆ ಈಗಾಗಲೇ DC ಅವ್ರ ಕೂಡ ಡಿಸ್ಕಷನ್ ಕೂಡ ಆಗಿದೆ. ಗೌರ್ಮೆಂಟ್ ಹಾಸ್ಟೆಲ್, ಕಾಲೇಜು, ಸ್ಕೂಲ್ಸ್ ಯಾವುದಿದೆ 8ನೇ ಕ್ಲಾಸು 9ನೇ ಕ್ಲಾಸ್ ಓದ್ತಾ ಇದ್ದಾರೆ, ಅದರ ಸಂಬಂಧ ವ್ಯವಸ್ಥೆ ಕೂಡ ಮಾಡಲಾಗ್ತದೆ. ಶೈಕ್ಷಣಿಕ ಸಂಬಂಧಪಟ್ಟಂಗೆ ಮತ್ತೆ ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿ ಅದನ್ನು ಕೂಡ ನಾವು ಮಾತಾಡಿದ್ದೀನಿ. ಅದ್ರ ಬಗ್ಗೆ ಕೂಡ ಯಾವ ರೀತಿ ಈಗ ಮುಖ್ಯವಾಗಿ ಅವ್ರಿಗೆ ಬೇಕಾಗಿರುವಂಥದ್ದು ಶಿಕ್ಷಣ ಮತ್ತೆ ಪ್ರೊಟೆಕ್ಷನ್, ಅವೆರಡರ ಬಗ್ಗೆ ಈಗಾಗಲೇ ನಾವು ಮಾತಾಡಿದ್ದೀವಿ. ಅದ್ರ ಬಗ್ಗೆ ವ್ಯವಸ್ಥೆ ಕೂಡ ಮಾಡ್ತೀವಿ. ಅಂದ್ರೆ ಪರಿಹಾರ ಕೊಡಿಸುವಂಥದ್ದು ಏನಾದರೂ ಕೂಡ ಸರ್ಕಾರದಿಂದ ಅದ್ರ ಬಗ್ಗೆ ನಾವು ನೋಡಿ ಬರಿತೇವೆ. ಅದ್ರ ಬಗ್ಗೆ ಕೂಡ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಒಂದು ಪ್ರಪೋಸಲ್ ಕೂಡ ನೀವು ಮಾಡಬಹುದು. ಕಾರಣಾತ್ಮಕವಾಗಿ ಪರಿಹಾರದ ವ್ಯವಸ್ಥೆ ಕೂಡ ಇದ್ರೆ ಮಾಡ್ತೇವೆ. ಈಗ ಕಸ್ಟಡಿ ತಗೊಂಡಿದ್ರು ಮೇಡಮ್, ಈಗ ಅವ್ರ ಶೈಲೇಂದ್ರ ಕುಮಾರ್ ಹೌದು, ಅವ್ರಿಗೆ ಈಗಾಗಲೇ ನಾವು ಬಂಧಿಸಿದ್ದೀವಿ. ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಅವ್ರಿಗೆ 14 ಜನ ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ. 3 ನಾಯಿ ತಗೊಂಡ್ರಂತ ಇನ್ನೊಂದು ನಾಯಿ ಇದುವರೆಗೆ ನಮ್ಗೆ ಗೊತ್ತಾಗಿರೋದು 2 ನಾಯಿ ಬಗ್ಗೆ. 3 ಬಾಯಿ ಬಗ್ಗೆ ನಾನು ನಿಮ್ಗೇನೆ ಹೇಳಿದೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ. ಇದುವರೆಗೂ ಅದ್ರ ಬಗ್ಗೆ ಫರ್ದರ್ ಗೊತ್ತಾಗಿದೆ. ದಾಳಿಯಿಂದ ಸತ್ತಿದ್ರು ನಿಮ್ಗೆ ಕೂಡ ಗೊತ್ತಿದೆ. ಅವ್ರ ಸಂಬಂಧ ಹಿಂಗೆ ನಾನು ಮಾಡ್ಕೊಂಡಾಗ ಹೋಗ್ತಾ ಇದ್ದೆ, ಮಾತಾಡಿಸಿ ಹೋಗೋಣ ಏನಾಗ್ತಾ ಇದೆ, ಅವರು ಶಿಕ್ಷಣದ ಸಂಬಂಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನಾಯ್ತು ಇವತ್ತು? ಎಸ್ಪಿ ಭೇಟಿ ಕೊಟ್ಟಿದ್ರು, ಏನಾಯ್ತು ಈ ಸಂದರ್ಭದಲ್ಲಿ? ರಾಮೇನಂತರ ಕಳೆದ 5 ದಿನಗಳಿಂದಷ್ಟೇ ಮಲ್ಶೆಟ್ಟಿಹಳ್ಳಿ ಗ್ರಾಮದ ಅನಿತಾ ಎಂಬುವರ ಮೇಲೆ ರ್ಯಾಟ್ ವೀಲರ್ 2 ನಾಯಿಗಳು ದಾಳಿ ನಡೆಸಿ ತುಂಬಾ ಘೋರವಾಗಿ ಅವನ್ನ ಸಾಯಿಸಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಏನು ಅನಿತಾ ಅವರಿಗೆ 4 ಮಕ್ಕಳು ಇರ್ತಕ್ಕಂಥದ್ದು. 4 ಮಕ್ಕಳು ಕೂಡ ಅನಾಥವಾಗಿ ಅವರು ಜೀವನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಯಾಕಂತಂದ್ರೆ ಅನಿತಾ ಅವರ ಪತಿ ಕೂಡ ಕಳೆದ 4 ವರ್ಷದಿಂದ ಕೂಡ ಅವರು ಮೃತಪಟ್ಟಿದ್ರು. ಆದ್ರೆ 4 ಮಕ್ಕಳ ಒಂದು ಹೊಣೆಗಾರಿಕೆಯನ್ನ ಮತ್ತೆ ಅವರಿಗೆ ಶಿಕ್ಷಣ ಸೇರಿದಂತೆ ಪ್ರತಿಯೊಂದನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ರು. ಆದ್ರೆ ದುರದೃಷ್ಟವಶಾತ್ ನಾಯಿಗಳ ದಾಳಿಯಿಂದ ಆಕೆ ಮೃತಪಡ್ತಾಳೆ. ಮೃತಪಟ್ಟ ನಂತರದಲ್ಲಿ ಏನು ಆರೋಪಿಯನ್ನು ಕೂಡ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡ್ತಾರೆ. ಅದಾದ ನಂತರದಲ್ಲಿ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾರೆ. ಯಾಕಂತಂದ್ರೆ 4 ಮಕ್ಕಳು ಕೂಡ ಈಗ ಸಂಪೂರ್ಣವಾಗಿ ಅನಾಥವಾಗಿರ್ತಕ್ಕಂಥದ್ದು. ಅನಾಥವಾದಂತಹ ಮಕ್ಕಳಿಗೆ ಈಗ ಎಸ್ಪಿ ಅವರು ಒಂದು ಅಭಯವನ್ನ ನೀಡಿರ್ತಕ್ಕಂಥದ್ದು. ಅಂದ್ರೆ ಆ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣ ಸೇರಿದಂತೆ ವಸತಿ ಮತ್ತೆ ಅವರಿಗೆ ಯಾವ ರೀತಿ ಬೇಕಾದಂತಹ ಒಂದು ಆರ್ಥಿಕ ಸವಲತ್ತನ್ನು ಕೂಡ ನಾವು ನೀಡಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಅಂದ್ರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರ ಜೊತೆ ಕೂಡ ಮಾತಾಡಿಬಿಟ್ಟು ಅವರಿಗೆ ಬೇಕಾದಂತಹ ಶಿಕ್ಷಣವನ್ನ, ಅಂದ್ರೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಒಂದು ಶಿಕ್ಷಣವನ್ನು ಕೊಡಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಮತ್ತೆ ಅವರಿಗೆ ಉಳ್ಕೊಳ್ಳಿಕ್ಕೆ ಅಥವಾ ಆಶ್ರಯ ಪಡೆಯಲಿಕ್ಕೆ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ಪ್ರತಿಯೊಂದು ಕೂಡ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಮತ್ತೆ ಇವರ ಜೊತೆಗೆ ಇದ್ದಂತಹ ಮತ್ತೆ ಇತರೆ ಅವರ ತಾಯಿ ಏನಿದ್ದಾರೆ ಅವ್ರಿಗೂ ಕೂಡ ಅವರಿಗೆ ಆರ್ಥಿಕ ಒಂದು ಸಹಾಯವನ್ನು ಕೂಡ ನಾವು ನೀಡ್ತೀವಿ ಅನ್ನುವಂತ ಒಂದು ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಏನು ತುಂಬಾ ಕ್ರೂರವಾಗಿ ಮೃತಪಟ್ಟಿರ್ತಕ್ಕಂಥ ಅನಿತಾ ಅವರ ಕುಟುಂಬಕ್ಕೆ ಈಗ ಸರ್ಕಾರ ಮತ್ತೆ ಎಸ್ಪಿ ಮತ್ತೆ ಜಿಲ್ಲಾಧಿಕಾರಿಗೆ ಈಗ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು. మరి ಅವರಿಗೆ ಎಲ್ಲ ರೀತಿಯಾದ ಒಂದು ಶಿಕ್ಷಣ ಸವಲತ್ತು ಸೇರಿದಂತೆ ಎಲ್ಲ ರೀತಿಯಾದ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆ ಕೂಡ ನೀಡಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.